Hello students, welcome to Modern Auditing and Practices class. In this session, we are talking about objectives of auditing. Objectives of auditing. The objective of an audit is to express an opinion on financial statements. The auditor has to verify the financial statements and books of accounts to certify the truth and fairness of the financial position and operating results of the business. The objective of the audit can be categorized into primary objective, subsidiary objectives, and other objectives. So, ಲೆಕ್ಕ ಪರಿಶೋಧನೆಯ ಉದ್ದೇಶಗಳು ಅದರ ಆಬ್ಜೆಕ್ಟಿವ್ ಏನು ಅಂತ. ದ ಆಬ್ಜೆಕ್ಟಿವ್ ಆಫ್ ಆಡಿಟ್ ಈಸ್ ಟು ಎಕ್ಸ್ಪ್ರೆಸ್ ದ ಒಪಿನಿಯನ್ ಆನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಲೆಕ್ಕ ಪರಿಶೋಧನೆಯ ಉದ್ದೇಶ ಏನು ಅಂತಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಲೆಕ್ಕಪತ್ರ ದಾಖಲೆಗಳು ಏನಿದೆ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಮೇಲೆ ತನ್ನ ಒಪಿನಿಯನನ್ನು ತಿಳಿಸುವಂಥದ್ದು. The auditor has to verify the financial statements and books of accounts to certify the truth and fairness of the financial position and operating results of the business. ಆಡಿಟರ್ ಏನು ಮಾಡಬೇಕಾಗತ್ತೆ ಅಂತಂದರೆ ಆ ಒಂದು ಲೆಕ್ಕಪತ್ರಗಳು ಏನಿರ್ತವೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಏನಿರ್ತವೆ, ಬುಕ್ಸ್ ಆಫ್ ಅಕೌಂಟ್ಸ್ ಏನಿರ್ತವೆ, ಅವುಗಳಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದನ್ನು ಸರ್ಟಿಫೈ ಮಾಡಬೇಕಾದ್ರೆ ಸರ್ಟಿಫೈ ಮಾಡಬೇಕಾದ್ರೆ ಬಿಸ್ನೆಸ್ ಪೊಸಿಷನ್ ಹೇಗಿದೆ, ಅಂದರೆ ಫಿನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಹಣಕಾಸಿನ ಸ್ಥಿತಿಗತಿ ಹೇಗಿದೆ, ಮತ್ತು ಅದರ ಆಪರೇಟಿಂಗ್ ರಿಸಲ್ಟ್ಸು ಬಿಸ್ನೆಸ್ ಯಾವ ರೀತಿ ಅನ್ನೋದನ್ನು ವೆರಿಫೈ ಮಾಡಿ ಅದನ್ನು ಸರ್ಟಿಫೈ ಮಾಡಬೇಕಾಗತ್ತೆ. ಹೌದು, ಈ ಫೈನಾನ್ಷಿಯಲ್ ಪೊಸಿಷನ್ ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ತೋರಿಸಿರುವಂಥದ್ದೆಲ್ಲ ಸರಿ ಇದೆ, ಪೊಸಿಷನ್ ಆಗಿರ್ಬೋದು, ಆಪರೇಟಿಂಗ್ ರಿಸಲ್ಟ್ಸ್ ಆಗಿರ್ಬೋದು, ಈ ಸಂಸ್ಥೆದು ಸರಿ ಇದೆ ಅಂತ ಸರ್ಟಿಫೈ ಮಾಡಬೇಕಾಗತ್ತೆ. ಇದರ ಅಬ್ಜೆಕ್ಟಿವನ್ನು, ಆಡಿಟಿಂಗ್ನ ಅಬ್ಜೆಕ್ಟಿವನ್ನು ಈಗ ಮೂರಾಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಮೊದಲನೇದು ಪ್ರೈಮರಿ ಆಬ್ಜೆಕ್ಟಿವ್, ಪ್ರಾಥಮಿಕ ಉದ್ದೇಶಗಳು. ಎರಡನೇದು ಸಬ್ಸಿಡರಿ ಆಬ್ಜೆಕ್ಟಿವ್ಸ್, ಪೂರಕ ಉದ್ದೇಶಗಳು. ಮೂರನೇದು ಅದರ್ ಅಬ್ಜೆಕ್ಟಿವ್ಸ್, ಅಂದರೆ ಇತರ ಉದ್ದೇಶಗಳು ಅಂತ. ಒನ್ ಬೈ ಒನ್ನು ನೋಡೋಣ ಅದರ ಏನೇನು ಬರುತ್ತೆ ಅಂತ. ಫಸ್ಟ್ ಒನ್, ಪ್ರೈಮರಿ ಆಬ್ಜೆಕ್ಟಿವ್ಸ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಆಡಿಟ್ ಆರ್ known as the primary objective of the audit. ಸೊ ಮೇನ್ ಆಬ್ಜೆಕ್ಟಿವ್ನ ಇಲ್ಲಿ ನಾವೇನಂತೀವಿ ಅಂದರೆ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಆಡಿಟ್ ಅಂತ ಕರಿತೀವಿ. ಅವು ಯಾವುವು ಅಂದರೆ ದೇ ಆರ್ ಆ್ಯಸ್ ಫಾಲೋಸ್. ಅದು ಯಾವುದು ಅಂತಂದರೆ ಎಕ್ಸಾಮಿನಿಂಗ್ ದ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್. ಒಂದು ಸಂಸ್ಥೆಯಲ್ಲಿ ಲೆಕ್ಕಪತ್ರಗಳನ್ನು ಇಂಟರ್ನಲ್ ಚೆಕ್ ಮಾಡಬೇಕಾದ್ರೆ ಆಂತರಿಕ ಪ್ರತಿಬಂಧ ಅಂತ ಕರೀತಾರೆ. ಸೊ ಆಂತರಿಕವಾಗಿ ಇಂಟರ್ನಲ್ ಆಗಿ ಎಲ್ಲ ಕರೆಕ್ಟಾಗಿದೆಯಾ ಏನು ಅನ್ನೋದನ್ನು ಚೆಕ್ ಮಾಡಬೇಕಾದ್ರೆ ಆ ಇಂಟರ್ನಲ್ ಚೆಕ್ ಸಿಸ್ಟಮ್ಮು ಸರಿ ಇದೆಯಾ ಇಲ್ವಾ ಅಂತ ಎಕ್ಸಾಮಿನ್ ಮಾಡೋದು ಪ್ರೈಮರಿ ಆಬ್ಜೆಕ್ಟಿವ್ ಆಗಿದೆ. ಚೆಕಿಂಗ್ ಅರ್ಥಮೆಟಿಕಲ್ ಆಕ್ಯುರಸಿ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್, ವೆರಿಫೈಯಿಂಗ್ ಪೋಸ್ಟಿಂಗ್, ಕ್ಯಾಸ್ಟಿಂಗ್, ಬ್ಯಾಲೆನ್ಸಿಂಗ್ ಎಕ್ಸೆಟ್ರಾ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿರುವಂಥ ಅರ್ಥಮೆಟಿಕ್ ಆಕ್ಯುರಸಿ, ಅಂದರೆ ಅಂಕಗಣಿತದಲ್ಲಿ ಎಷ್ಟು ನಿಖರತೆ ಇದೆ, ಯಾವುದೇ ರೀತಿಯ ಲೆಕ್ಕಗಳಲ್ಲಿ ಏನಾದರೂ ತಪ್ಪಿಪ್ ಮಾಡಿದ್ದಾರಾ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಯಾವುದರಿಂದ ಬುಕ್ ಆಫ್ ಅಕೌಂಟ್ಸಲ್ಲಿ ಕರೆಕ್ಟಾಗಿದೆಯಾ, ಪೋಸ್ಟಿಂಗು ಅಕೌಂಟ್ ಲೆಡ್ಜರ್ ಪೋಸ್ಟಿಂಗ್ ಮಾಡೋಕ್ಕಿಂತ ಕರೆಕ್ಟಾಗಿ ಮಾಡಿದ್ದಾರಾ, ಕರೆಕ್ಟಾಗಿ ಕ್ಯಾಸ್ಟಿಂಗ್ ಮಾಡಿದ್ದಾರಾ, ಮತ್ತು ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಮಾಡಿದ್ದಾರಾ, ಎಲ್ಲ ಅದನ್ನು ಕರೆಕ್ಟಾಗಿ ಕ್ಯಾರಿ ಫಾರ್ವರ್ಡ್ ಆಗಿರ್ಬೋದು, ಬ್ರಾಡ್ ಫಾರ್ವರ್ಡ್ ಆಗಿ ಬ್ಯಾಲೆನ್ಸ್ಗಳಾಗಿರ್ಬೋದು ಸರಿಯಾಗಿ ಬರೆದಿದ್ದಾರಾ ಎಲ್ಲನೂ ಕೂಡ ಚೆಕ್ ಮಾಡಬೇಕಾಗತ್ತೆ. ಯಾವುದನ್ನಾದರೂ ತಪ್ಪು ಬರೆದಿದ್ದಾರಾ ಅಥವಾ ಕೌಂಟಿಂಗಲ್ಲಿ ಏನಾದರೂ ಮಿಸ್ ಮಾಡಿದ್ದಾರಾ ಅಂತ ಅಂಕಗಣಿತದ ದೋಷಗಳೇನಾದರೂ ಇದೆಯಾ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ನಾವು ಅಂದರೆ ಮೀನ್ಸ್ ಇಲ್ಲೇ ಆಡಿಟರ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ವೆರಿಫೈಯಿಂಗ್ ದ ಅಥೆಂಟಿಸಿಟಿ ಆ್ಯಂಡ್ ವ್ಯಾಲಿಡಿಟಿ ಆಫ್ ಟ್ರಾನ್ಸಾಕ್ಷನ್. ಮುಂದಿನ ಉದ್ದೇಶ ಏನು ಅಂತಂದರೆ ಅಥೆಂಟಿಸಿಟಿ ಮತ್ತು ವ್ಯಾಲಿಡಿಟಿ ಆಫ್ ದ ಟ್ರಾನ್ಸಾಕ್ಷನ್. ಏನೋ ಒಂದು ಟ್ರಾನ್ಸಾಕ್ಷನ್ ಇದೆ, ಅದೆಷ್ಟು ಅಥೆಂಟಿಕೇಟ್ ಆಗಿದೆ ಮತ್ತು ಅದರ ವ್ಯಾಲಿಡಿಟಿ ಏನಿದೆ ಅನ್ನೋದನ್ನು ವೆರಿಫೈ ಮಾಡಬೇಕಾಗತ್ತೆ. ಈ ಆಡಿಟರ್ ಬುಕ್ಸ್ಗಳನ್ನ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಇರೋದು ನಿಜಾನಾ, ಅದು ಅಥೆಂಟಿಕೇಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ವೆರಿಫೈನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಚೆಕಿಂಗ್ ದ ಪ್ರಾಪರ್
distinction between capital and revenue nature of transaction. ಸೊ ನಿಮಗೆಲ್ಲರಿಗೂ ಗೊತ್ತು, ಅಕೌಂಟ್ಸಲ್ಲಿ ನಾವು ಏನೇ ರೆಕಾರ್ಡ್ ಮಾಡಬೇಕಾದ್ರೆ ಎರಡಾಗಿ ಕ್ಲಾಸಿಫಿಕೇಷನ್ ಮಾಡ್ಕೋತೀನಿ. ಇನ್ಕಮ್ ಆಗಿರ್ಬೋದು ಅಥವಾ ಎಕ್ಸ್ಪೆಂಡಿಚರ್ ಆಗಿರ್ಬೋದು. ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ಎರಡು ನೇಚರ್ ಇರುತ್ತೆ, ರೆವಿನ್ಯೂ ನೇಚರು ಮತ್ತು ಕ್ಯಾಪಿಟಲ್ ನೇಚರ್ ಅಂತ. ಸೊ ಅದನ್ನು ನಾವು ಏನು ಅಕೌಂಟಲ್ಲಿ ಎಂಟ್ರಿಗಳು ಪಾಸ್ ಮಾಡಬೇಕಾದ್ರೆ, ಬುಕ್ಕಲ್ಲಿ ರೆಕಾರ್ಡ್ ಮಾಡ್ಕೊಬೇಕಾದ್ರೆ ರೆವಿನ್ಯೂ ಎಂಟ್ರಿಗಳನ್ನ ಎಂಟ್ರಿ ಮಾಡಬೇಕು ಅಂದರೆ ಅದಕ್ಕೆ ಆದ ಕೆಲವೊಂದು ರೂಲ್ಸ್ಗಳಿವೆ. ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಇನ್ಕಮ್ದು ಎಂಟ್ರಿ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಕೆಲವು ರೂಲ್ಸ್ಗಳಿವೆ. ಅದರ ಪ್ರಕಾರನೇ ಇಲ್ಲಿ ಎಂಟ್ರಿಗಳು ಮಾಡಿದಾರ. ಮತ್ತು ಕ್ಯಾಪಿಟಲ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್ಗಳನ್ನ ಸರಿಯಾದ ರೀತಿಯಲ್ಲಿ ಡಿಸ್ಟಿಂಗ್ವಿಷ್ ಮಾಡಿ, ಅಂದರೆ ವ್ಯತ್ಯಾಸಗಳನ್ನ ಗುರುತಿಸಿ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದಾರ ಅನ್ನೋದನ್ನು ನೋಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಕನ್ಫರ್ಮಿಂಗ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಸೊ ಈ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಅಸೆಟ್ ಮತ್ತು ಲಯಬಿಲಿಟಿದು ಆ್ಯಸ್ ಆನ್ ದಟ್ ಡೇ, ಆ ಡೇಟಿನಲ್ಲಿ ಏನಿತ್ತು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅದು ಇದೆಯಾ ಇಲ್ವಾ, ಅಸೆಟ್ಟು ಮತ್ತು ಲಯಬಿಲಿಟಿ ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಕನ್ಫರ್ಮೇಷನ್ನು ಮಾಡ್ಕೊಳ್ಬೇಕಾಗತ್ತೆ ಆಡಿಟರ್ಸು. ನೆಕ್ಸ್ಟು ಸೆಕೆಂಡರಿ ಆಬ್ಜೆಕ್ಟಿವ್. These are such objectives that are set up to help in attaining primary objectives. They are as follows. ಸೊ ಸಬ್ಸಿಡರಿ ಅಬ್ಜೆಕ್ಟಿವ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈ ಪ್ರೈಮರಿ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ಸಹಾಯ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸಬ್ಸಿಡಿ ಅಬ್ಜೆಕ್ಟಿವ್ಗಳಿವೆ. ಈ ಸಬ್ಸಿಡಿ ಅಬ್ಜೆಕ್ಟಿವ್ಗಳು ಯಾವ್ಯಾವುದು ಅಂತಂದರೆ, ಫಸ್ಟ್ ಒನ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್, ಆ್ಯಂಡ್ ಸೆಕೆಂಡ್ ಒನ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಸೊ ಎರರ್ಸ್ ಅಂದರೆ ತಪ್ಪುಗಳು, ಫ್ರಾಡ್ಸ್ ಅಂದರೆ ಮೋಸಗಳು. ಡಿಟೆಕ್ಷನ್ ಅಂದರೆ ಕಂಡುಹಿಡಿಯೋದು, ಪ್ರಿವೆನ್ಷನ್ ಅಂದರೆ ಅದನ್ನು ತಪ್ಪಿಸೋದು, ಮುಂದೆ ಆಗದ ರೀತಿ ತಪ್ಪಿಸುವುದು ಅಂತ ಅರ್ಥ. ಸೊ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಯಾವ್ದು ಬರ್ತದೆ ನೋಡೋಣ. The Institute of Chartered Accountants of India define an error as an unintentional mistake in the books of accounts. ಸೊ ICAI ಅವರು ಆ ಎರರ್ಗಳನ್ನ ಯಾವುದೇ ಡಿಫೈನ್ ಮಾಡಿದ್ದಾರೆ ಅಂತಂದರೆ, ಆ್ಯನ್ ಅನ್ಇಂಟೆನ್ಷನಲ್ ಅಂದರೆ, ಇಂಟೆನ್ಷನಲ್ ಅಂದರೆ ಯಾವುದೇ ರೀತಿ ಉದ್ದೇಶಪೂರ್ವಕವಲ್ಲದ, ಯಾವುದೇ ರೀತಿ ಉದ್ದೇಶಪೂರ್ವಕವಲ್ಲದ ಮಿಸ್ಟೇಕ್ ಅಂದರೆ ಆಕ್ಸಿಡೆಂಟಲಿ ಆಗುವಂಥ ಮಿಸ್ಟೇಕ್ಗಳನ್ನು ನಾವಿಲ್ಲಿ ಎರರ್ಸ್ ಅಂತ ಕರಿಬೋದು ಅಂತ ಹೇಳಿದ್ದಾರೆ. ಅಕೌಂಟ್ನ ರೆಕಾರ್ಡ್ ಮಾಡಬೇಕಾದ್ರೆ ಆಕ್ಸಿಡೆಂಟಲಿ ಮಾಡುವಂಥ ಮಿಸ್ಟೇಕ್ಗಳನ್ನು ನಾವಿಲ್ಲಿ ಎರರ್ ಅಂತ ಕರಿಬೋದು ಅಂತ ICAI ಅವರು ಡಿಫೈನ್ ಮಾಡಿದ್ದಾರೆ, ವ್ಯಾಖ್ಯಾನವನ್ನು ನೀಡಿದ್ದಾರೆ. ಎರರ್ಸ್ ಆರ್ ದ ಕೇರ್ಲೆಸ್ನೆಸ್ ಆನ್ ದ ಪಾರ್ಟ್ ಆಫ್ ದ ಪರ್ಸನ್ ಪ್ರಿಪೇರಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕಮಿಟಿಂಗ್ ಮಿಸ್ಟೇಕ್ಸ್ ಇನ್ ದ ಪ್ರೋಸೆಸ್ ಆಫ್ ಕೀಪಿಂಗ್ ಅಕೌಂಟಿಂಗ್ ರೆಕಾರ್ಡ್ಸ್. ಸೊ ಈ ಎರರ್ಸ್ ಏನಕ್ಕಾಗುತ್ತೆ ಅಂತಂದರೆ, ಯಾರ ವ್ಯಕ್ತಿ ಬುಕ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇದ್ದಾನೋ ಆ ವ್ಯಕ್ತಿಯ ಒಂದು ಕೇರ್ಲೆಸ್ನೆಸ್ಸಿಂದ. ಸೊ ಆ ವ್ಯಕ್ತಿ ಅಕೌಂಟ್ಸನ್ನ ಎಲ್ಲ ಬುಕ್ಕಲ್ಲೂ ರೆಕಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ, ಏನು ತಪ್ಪಾಗದೇ ರೀತಿಯಲ್ಲಿ ಬರೆದ್ರೆ ಯಾವುದೇ ರೀತಿ ಎರರ್ಸ್ಗಳು ಬರೋದಿಲ್ಲ. ಇನ್ ಕೇಸ್ ಅವನು ಕೇರ್ಲೆಸ್ ಆಗಿದ್ದಾಗ ಆವಾಗ ಈ ರೀತಿ ಎರರ್ಸ್ಗಳಾಗೋಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. Errors which take place in the books of accounts and the duty of an auditor to locate such errors are discussed below. So ಎರರ್ಸ್ ಆಫ್ ಎಲ್ಲಿರುತ್ತೆ ಅಂದರೆ ಬುಕ್ ಆಫ್ ಅಕೌಂಟ್ಸಲ್ಲಿ ಕಂಡು ಬರುತ್ತೆ. ಸೊ ಆಡಿಟರು ಎರರ್ಸನ್ನ ಯಾವ ರೀತಿ ಲೊಕೇಟ್ ಮಾಡಬೇಕು ಅನ್ನೋದನ್ನು ಮುಂದೆ ನೋಡೋಣ. ಸೊ ಎರರ್ಸ್ಗಳ ಟೈಪ್ಸ್ ಆಫ್ ಎರರ್ಸ್ ಎರಡು ಥರ ಎರರ್ಸ್ಗಳಿರುತ್ತೆ. ಮೊದಲನೇದು ಕ್ಲರಿಕಲ್ ಎರರು, ಇನ್ನು ಮತ್ತೊಂದು error of principle. First one clerical error, second one error of principles. Clerical error, errors that are committed in posting, totaling and balancing of accounts are called as clerical errors. Clerical error ಅಂತಂದರೆ, ಲೆಡ್ಜರ್ ಅಕೌಂಟ್ನ ಲೆಡ್ಜರ್ ಪೋಸ್ಟ್ ಮಾಡಬೇಕಾದ್ರೆ, ಟೋಟಲ್ ಮಾಡಬೇಕಾದ್ರೆ, ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮಾಡುವಂಥ ಮಿಸ್ಟೇಕ್ಗಳನ್ನ, ತಪ್ಪುಗಳನ್ನು ಇಲ್ಲಿ ನಾವು
ಕ್ಲರಿಕಲ್ ಎರರ್ಸ್ ಅಂತ ಕರಿತೀವಿ. ಸೊ ಕ್ಲರಿಕಲ್ ಎರರ್ಗಳು ಬೇರೆ ಬೇರೆ ವಿಧಗಳು ಬರ್ತವೆ ನೋಡೋಣ. ಟೈಪ್ಸ್ ಆಫ್ ಕ್ಲರಿಕಲ್ ಎರರ್ಸ್. ಫಸ್ಟ್ ಒನ್, ಎರರ್ಸ್ ಆಫ್ ಒಮಿಷನ್. ಸೆಕೆಂಡ್ ಒನ್, ಎರರ್ ಆಫ್ ಕಮಿಷನ್. ಥರ್ಡ್ ಒನ್, ಎರರ್ಸ್ ಆಫ್ ಡೂಪ್ಲಿಕೇಶನ್. ಲಾಸ್ಟ್ ಒನ್, ಕಾಂಪನ್ಸೇಟಿಂಗ್ ಎರರ್ಸ್. So first one, error of omission. Error of omission, what a transaction is not recorded, when a transaction is not recorded or partially recorded in the books of accounts is known as errors of omission. Errors of omission ಅಂತಂದರೆ ಬರೆಯದೇ ಬಿಟ್ಟಿರುವ ತಪ್ಪುಗಳು ಅಂತ ಅರ್ಥ. ಓಕೆ, ಇದು ಯಾವಾಗ ಆಗುತ್ತೆ ಅಂತಂದರೆ, ಈ ಬರದೇ ಬಿಟ್ಟಿರೋ ತಪ್ಪುಗಳು ಎರಡು ಥರ ಇದೆ. ಒಂದು ಪಾರ್ಷಿಯಲ್ ಒಮಿಷನ್, ಇನ್ನೊಂದು ಫುಲ್ ಒಮಿಷನ್ ಅಂತ. ಅಂದರೆ ಸಂಪೂರ್ಣವಾಗಿ ಬಿಟ್ಬಿಡೋದು ಅಥವಾ ಅರ್ಧ ಮಾತ್ರ ಬರೆಯುವಂಥದ್ದು. ಇಂಥದ್ದನ್ನು ನಾವು ಎರರ್ ಆಫ್ ಒಮಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಎರರ್ ಆಫ್ ಕಮಿಷನ್. ಎರರ್ಸ್ ವಿಚ್ ಆರ್ ನಾಟ್ ಸಪೋಸ್ ಟು ಬಿ ಕಮಿಟೆಡ್ ಆರ್ ಡನ್ ಬೈ ಕೇರ್ಲೆಸ್ನೆಸ್ ಈಸ್ ಕಾಲ್ಡ್ ಆಸ್ ಎರರ್ ಆಫ್ ಕಮಿಷನ್. ಸೊ ಒಂದು ಕೇರ್ಲೆಸ್ನೆಸ್ಸಿಂದ ಬರುವಂಥ ಒಂದು ಮಿಸ್ಟೇಕ್ನ ಎರರ್ ಆಫ್ ಕಮಿಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಎರರ್ ಆಫ್ ಡ್ಯೂಪ್ಲಿಕೇಶನ್. ಎರರ್ ಆಫ್ ಡ್ಯೂಪ್ಲಿಕೇಶನ್ ಅರೈಸ್ ವೆನ್ an entry in a book of original entry has been made twice and has also been posted twice. ಸೊ ಎರರ್ಸ್ ಆಫ್ ಡುಪ್ಲಿಕೇಶನ್ ಅಂದರೆ ದ್ವಿಗುಣಿತ ತಪ್ಪುಗಳು ಅಂತ ಅರ್ಥ ಬರುತ್ತೆ, ಅಥವಾ ಎರಡು ಬಾರಿ ನಮೂದಿಸಿರುವ ತಪ್ಪುಗಳು ಅಂತ. ಅಂದರೆ ಒಂದೇ ತಪ್ಪನ್ನ ಎರಡು ಬಾರಿ ಮಾಡಿದರೆ ಅದನ್ನು ದ್ವಿಗುಣಿತ ತಪ್ಪುಗಳು. ಅಂದರೆ ಒಂದೇ ಎಂಟ್ರಿನ ಎರಡು ಸಾರಿ ಪೋಸ್ಟ್ ಮಾಡಿದ್ರೆ ಅದನ್ನು ನಾವೇಂತ ಕರಿತೀವಿ, ಎರರ್ ಆಫ್ ಡೂಪ್ಲಿಕೇಶನ್ ಅಂತ ಕರಿತೀವಿ. ಸೇಮ್ ಎಂಟ್ರಿನೇ 2 ಟೈಮ್ಸು ನಾವು ಎಂಟ್ರಿ ಮಾಡಿರ್ತೀವಿ, ಮತ್ತೆ ಅದು ರಿಪೀಟ್ ಆಗಿರುತ್ತೆ ಅಂಥದನ್ನು ಎರರ್ ಆಫ್ ಡೂಪ್ಲಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಎರರ್ ಕಾಂಪನ್ಸೇಟಿಂಗ್ ಎರರ್ಸ್. ವೆನ್ ಒನ್ ಎರರ್ ಆನ್ ಡೆಬಿಟ್ ಸೈಡ್ is compensated by another entry on credit side to the same extent is called as compensating error. They are also called as offsetting errors. ಸೊ ಕಾಂಪನ್ಸೇಟಿಂಗ್ ಎರರ್, ನಾವು ಏನಾದರೂ ತಪ್ಪು ಮಾಡಿದಾಗ, ಡೆಬಿಟ್ ಸೈಡಲ್ಲಿ ತಪ್ಪು ಮಾಡೋದು ಅಂದಾಗ ಒಂದೇ ಸೈಡ್ ತಪ್ಪಿದ್ದಾಗ ನಮ್ಗೆ ಎಂಟ್ರಿ ಸರಿ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಕೆಲವೊಂದು ಟೈಮಲ್ಲಿ ಸರಿ ಮಾಡೋದಕ್ಕೆ ಕ್ರೆಡಿಟ್ ಸೈಡಲ್ಲೂ ಒಂದು ಮಿಸ್ಟೇಕನ್ನು ಮಾಡ್ತೀವಿ. ಸೊ ಇಂಥದ್ದನ್ನು ನಾವು ಕಾಂಪನ್ಸೇಟಿಂಗ್ ಎರರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಎರರ್ ಆಫ್ ಪ್ರಿನ್ಸಿಪಲ್. An error of principle occurs when the generally accepted principle of accounting are not followed while recording the transaction in the books of accounts. ಎರರ್ ಆಫ್ ಪ್ರಿನ್ಸಿಪಲ್ ಅಂತಂದರೆ ಗ್ಯಾಪ್, ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನಿರುತ್ತೆ ಅದನ್ನು ಬುಕ್ಕಲ್ಲಿ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಗಳನ್ನ ಎಂಟ್ರಿ ಮಾಡಬೇಕಾದ್ರೆ ನಾವು ಫಾಲೋ ಮಾಡಲಿಲ್ಲ ಅಂತಂದಾಗ ಆಗುವಂಥ ತಪ್ಪುಗಳನ್ನು ನಾವು ಎರರ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಸೊ ಲೆಕ್ಕಪತ್ರಗಳನ್ನು ಬರೀಬೇಕಾದ್ರೆ ಇರುವಂತಹ ನಿಯಮಗಳನ್ನು ನಾವು ಸರಿಯಾಗಿ ಪಾಲಿಸದೇ ಬರೆದಾಗ ಆಗುವಂಥ ತಪ್ಪುಗಳನ್ನು ನಾವು ಎರರ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. These errors may be due to lack of knowledge on accounting principles and concepts. ಈ ರೀತಿ ತಪ್ಪುಗಳಾಗೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮತ್ತು ಅಕೌಂಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಸರಿಯಾದ ರೀತಿಯ ಅರಿವು ಇಲ್ಲದಿದ್ದರೆ, ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೇ ಇರೋ ಸಂದರ್ಭದಲ್ಲಿ ಈ ರೀತಿಯಾದಂಥ ಎರರ್ ಆಫ್ ಪ್ರಿನ್ಸಿಪಲ್ಗಳು ಆಗುತ್ತೆ. ಎರರ್ ಆಫ್ ಪ್ರಿನ್ಸಿಪಲ್ ಡು ನಾಟ್ ಅಫೆಕ್ಟ್ ದ ಟ್ರಯಲ್ ಬ್ಯಾಲೆನ್ಸ್ and hence it is very difficult for an auditor to locate such type of errors. ಸೊ ಈ ತಪ್ಪುಗಳೇನಾಗುತ್ತವೆ, ಈ ಪ್ರಿನ್ಸಿಪಲ್ಸ್ ಏನಿದೆ, ಕಾನ್ಸೆಪ್ಟ್ ಮತ್ತು ಅಕೌಂಟಿಂಗ್ ಪ್ರಿನ್ಸಿಪಲ್ಗಳನ್ನು ಮಿಸ್ಅಂಡರ್ಸ್ಟುಡ್ ಮಾಡಿ ಅದನ್ನು ಫಾಲೋ ಮಾಡ್ದೇ ಬುಕ್ನ ಮೇಂಟೈನ್ ಮಾಡಿದರೆ ಅದರಿಂದ ಟ್ರಯಲ್ ಬ್ಯಾಲೆನ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಕೆಲವು ಟೈಮ್ ಅರ್ಥಮೆಟಿಕ್ ಅಕ್ಯುರಸಿ ಅಂತ ಹೇಳಿದ್ನಲ್ಲ,
ಅರ್ಥಮೆಟಿಕ್ ಅಕ್ಯುರೇಸಿನ ನಾವು ಅಕೌಂಟಲ್ಲಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಅದೇನಾಗುತ್ತೆ ಅಂದರೆ ಟ್ರಯಲ್ ಬ್ಯಾಲೆನ್ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಟ್ರಯಲ್ ಬ್ಯಾಲೆನ್ಸಲ್ಲಿ ಟ್ಯಾಲಿ ಆಗೋದಿಲ್ಲ. ಸೊ ಅವಾಗ ಟ್ಯಾಲಿ ಆಗದಿರೋವಾಗ ಎಲ್ಲಿ ತಪ್ಪಾಯಿತು ಅಂತ ನಮಗೆ ಲೊಕೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಇದು ಈಸಿಯಾಗಿ ನಮಗೆ ಸಿಗೋದಿಲ್ಲ. ಸೊ ಅದರಿಂದ ಇದೇನಾಗುತ್ತೆ ಅಂದರೆ ಆಡಿಟರ್ಗೆ ಲೊಕೇಟ್ ಮಾಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.